ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಮಗದೊಂದು ಹೊಸ ಎಂಟ್ರಿ ಆಗ್ತದೆ. ಆದಿ ಕಾಮತ್ ಕನ್ನಿಕಾ ಕಿಶನ್ ಅಣ್ಣ ಆದಿ ಕಾಮತ್ ಎಂಟ್ರಿ ಕೊಡುವುದ್ರ ಮುಖಾಂತರ ಕತೆಗೆ ಭಾರಿ ಟ್ವಿಸ್ಟ್ ಸಿಗ್ತದೆ. ಫೈನಲಿ ಇಲ್ಲಿ ಆದಿ ಕಾಮತ್ ಭಾಗ್ಯ ಬದುಕಲ್ಲಿ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಇದೆ. ಹಾಗಿದ್ರೆ ಇಲ್ಲಿ ಹೊಸ ಕತೆ ಶುರುವಾಗ್ತದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಅಂಥದ್ದೇನಪ್ಪ ಆಯ್ತು, ಇದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕನ್ನಿಕಾಗೆ ಗೊತ್ತಿತ್ತು ಅಪ್ಪ ಕಿಶನ್ ಜೊತೆ ಹೋಗಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಪೂಜಾ ಜೊತೆ ಅವನ ಮದುವೆ ಮಾತುಕತೆ ಮಾಡ್ಕೊಂಡು ಬಂದೇ ಬರ್ತಾರೆ ಅಂತ. ಅದೇ ರೀತಿಯಾಗಿ ಅಲ್ಲಿ ಕಿಶನ್ನ ಕರ್ಕೊಂಡು ಹೋದಂತಹ ಅವರ ತಂದೆ ಭಾಗ್ಯ ಮನೆಯವರ ಹತ್ರ ಕ್ಷಮೆ ಕೇಳಿದ್ರು. ಜೊತೆಗೆ ಪೂಜಾ ಕಿಶನ್ ಮದುವೆ ಮಾತುಕತೆಯನ್ನ ಕೂಡ ಮಾಡಿದ್ರು. ಖಂಡಿತ ಭಾಗ್ಯ ತಂಗಿ ಅಂದಮೇಲೆ ಪೂಜಾನ ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಖುಷಿ ಇದೆ ಅಂತ ಹೇಳಿದ್ರು. ನೀವೇನು ಯೋಚನೆ ಮಾಡಬೇಡಿ, ಮದುವೆ ಎಲ್ಲ ನಾವೇ ಮಾಡ್ಕೋತೀವಿ. ಹಣ ಅಂತಸ್ತು ಅನ್ನೋದು ಬೇಕಾದಷ್ಟಿದೆ. ನಮ್ಮ ಮನೇಲಿ ಖುಷಿ ಸಂಭ್ರಮ ನಿಲ್ಲಿಸ್ತಕ್ಕಂಥ ಅದನ್ನ ಕಾಪಾಡ್ತಕ್ಕಂಥ ಸೊಸೆ ಬಂದ್ರೆ ಸಾಕು ಅಂತ ಹೇಳ್ತಾರೆ. ಇದರಿಂದಾಗಿ ಭಾಗ್ಯ ಫ್ಯಾಮಿಲಿ ಪೂಜೆ ಎಲ್ರಿಗೂ ಖುಷಿ ಆಗತ್ತೆ. ನಂತರ ಈ ಕಡೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಇದು ನಡಿಬಾರ್ದು ಅಂದ್ರೆ ಆದಿ ಬ್ರೋ ವಾಪಸ್ ಇಂಡಿಯಾಗೆ ಬರಲೇಬೇಕು ಅಂತ ಯೋಚನೆ ಮಾಡಿದೆ. ಕನ್ನಿಕಾ ತನ್ನ ಆದಿ ಬ್ರೋಗೆ ಕಾಲ್ ಮಾಡ್ತಾಳೆ. ಕಿಶನ್ ಮದುವೆ ವಿಷಯ ಹೇಳ್ತಿದ್ದಾಗೆ ತುಂಬಾ ಖುಷಿ ಪಡ್ತಾರೆ ಆದಿ ಕಾಮತ್. ಬಟ್ ಆತ ಮಿಡಲ್ ಕ್ಲಾಸ್ ಹುಡುಗಿನ ಲವ್ ಮಾಡ್ತಿದ್ದಾನೆ. ನನಗೆ ಯಾಕೋ ಡೌಟು, ಅವ್ರ ಅಕ್ಕ ಮತ್ತೆ ತಂಗಿ ಇಬ್ರು ಕೂಡ ಸರಿ ಇಲ್ಲ. ನಮ್ಮ ಮನೇಲಿ ದುಡ್ಡು ಅಂತಸ್ತು ಹಣ ಇದೆ ಅಂತ ಹೇಳಿ ಕಿಶನ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ ಅಂತ ಅನ್ನಿಸ್ತದ. ಹಾಗಾಗಿ ಮದ್ವೆ ಮಾಡ್ತಿದ್ದಾರೆ ಅಂದಾಗ ಮದ್ವೆನ ನಿಲ್ಸುತ್ತಾನೆ ಅಂತ ಆದಿ ಹೇಳಿದಕ್ಕೆ ಅಪ್ಪ ಬಿಡ್ಬೇಕಲ್ಲ, ಅಪ್ಪ ಅವನನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಮದ್ವೆ ಮಾತುಕತೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದಾಗ ಸರಿ ಆಯ್ತು, ನಾನೇ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಫೈನಲಿ ಮನೆಗೆ ಬರ್ತಿದ್ದಾಗೆ ಕಿಶನ್ ಮದ್ವೆ ಪೂಜಾ ಜೊತೆ ಫಿಕ್ಸ್ ಆಗಿರೋ ವಿಷಯನ ಹೇಳ್ತಾರೆ. ಇದಕ್ಕೆ ಖಡಕ್ ಆದಾಗ ಕನಿಕಾ, ನಾನು ನೀನ್ ಎಷ್ಟೇ ದೊಡ್ಡ ಬ್ಲಂಡರ್ ಮಾಡಿದ್ರು ಸುಮ್ಮನಿದ್ದೀನಿ, ಮತ್ತೆ ನನ್ನ ಹತ್ರ ಬಯಸ್ಕೋಬೇಡ ಅಂತ ಅಪ್ಪ ಹೇಳ್ತಾರೆ. ಬೆಳಗ್ಗೆ ಆಗ್ತಿದ್ದಂಗೆ ಬಿಗ್ ಸರ್ಪ್ರೈಸ್. ಈ ಕಡೆ ಕನಿಕಾ ಆದಿಬ್ರು ಮನೆಗೆ ಬರ್ತಿದ್ದಾರೆ ಅಂತಿದ್ದಾಗೆ ಕಿಶನ್ ಅಪ್ಪ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತದೆ. ಫೈನಲಿ ಆದಿ ಕಾಮತ್ ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಿದ್ದಾರೆ. ಮನೆಗೆ ಬರ್ತಿರೋ ಹಿರಿ ಮಗನನ್ನ ಆರ್ತಿ ತೆಗೆದು ಮನೆ ಒಳಗಡೆ ಕರ್ಕೊಳ್ಳೋದಕ್ಕೆ ಇಡೀ ಫ್ಯಾಮಿಲಿ ರೆಡಿ ಆಗಿದೆ. ಇದರ ಜೊತೆಗೆ ಭಾಗ್ಯ ಬದುಕಲು ಕೂಡ ಆದಿ ಕಾಮತ್ ಪ್ರವೇಶ ಆಗತ್ತೆ. ಹೇಗಿರುತ್ತೆ ಮುಂದಿನ ಸಂಚಿಕೆ?